ವಿರೋಧ ಮಾಡ್ತಾ ಇದ್ದಾರೆ. ನಾವು ಜಾತಿ ಗಣತಿ ವರದಿನ ಸರ್ಕಾರ ಏನಾದರೂ ಬಹಿರಂಗ ಮಾಡಿದ್ರೆ ಹೋರಾಟ ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನ ವೀರಶೈವ ಮಹಾಸಭಾದವರು ಕೂಡ ಕೊಡ್ತಾ ಇದ್ದಾರೆ. ನೋಡಿ, ಅದರಲ್ಲಿ ಏನಿದೆ ಅಂತ ಕೂಡ ಇನ್ನೂ ಗೊತ್ತಿಲ್ಲ. ವರದಿಯನ್ನ ನಿನ್ನೆ ಸೀಲ್ಡ್ ಆಗಿ ಕೊಟ್ಟಿದ್ದಾರೆ. ಅದನ್ನ ಮುಖ್ಯಮಂತ್ರಿಗಳು ಈಗಾಗಲೇ ಹೇಳಿದ್ದಾರೆ, ನಾನು ಕ್ಯಾಬಿನೆಟ್ ಮುಂದೆ ಅದನ್ನ ಮಂಡಿಸ್ತೇನೆ. ಕ್ಯಾಬಿನೆಟ್ ಏನು ಡಿಸಿಷನ್ ತಗೊಳ್ಳುತ್ತೆ ಆ ಪ್ರಕಾರ ಹೋಗೋಣ ಅಂತ ಹೇಳಿದ್ದಾರೆ. ಕ್ಯಾಬಿನೆಟ್ ಒಂದು ವೇಳೆ ಅದನ್ನು ಅಕ್ಸೆಪ್ಟ್ ಮಾಡಿ ಎರಡೂ ಸದನದ ಮುಂದೆ ಮಂಡನೆ ಮಾಡಬೇಕು ಅಂತ ಹೇಳುತ್ತಾ ಅಥವಾ ಸರ್ಕಾರ ಘೋಷಣೆ ಮಾಡಬೇಕು ಅಂತ ಹೇಳುತ್ತಾ ಏನು ತೀರ್ಮಾನ ಕ್ಯಾಬಿನೆಟ್ ತಗೊಳ್ಳುತ್ತೆ ಅದರ ಮೇಲೆ ಮುಂದಕ್ಕೆ ಹೋಗೋಣ ಅಂತ ನಿನ್ನೆ ಮುಖ್ಯಮಂತ್ರಿಗಳು ಪ್ರತಿಕ್ರಿಯೆ ಮಾಡಿದ್ದಾರೆ. ಹಾಗಾಗಿ ಅದಕ್ಕೆ ಕಾಯ್ದು ನೋಡೋಣ. ಯಾಕೆಂದರೆ ಹೊರಗಡೆ ಬರೋವರೆಗೂ ಡೇಟಾ ಹೊರಗಡೆ ಬರೋವರೆಗೂ ಅವರ ರೆಕಮೆಂಡೇಶನ್ಸ್ ಹೊರಗಡೆ ಬರೋವರೆಗೂ ನಾವೇನನ್ನು ಕೂಡ ಹೇಳೋದಕ್ಕಾಗೋದಿಲ್ಲ. ಇವೆಲ್ಲ ಸ್ಪೆಕ್ಯುಲೇಷನ್ ಆಗುತ್ತೆ. ನಾನು ಹೇಳ್ತೀನಿ ಇಂಥ ಜಾತಿ ಜಾಸ್ತಿ ಇದೆ, ಇನ್ನೊಬ್ರು ಹೇಳ್ತಾರೆ ಇನ್ನೊಂದು ಜಾತಿ ಜಾಸ್ತಿ ಇದೆ, ಆ ರೀತಿ ಹೇಳ್ಬೋದು. ಆದರೆ ಆ್ಯಕ್ಚುಯಲ್ ಡೇಟಾ ಅಥವಾ ರೆಕಮೆಂಡೇಶನ್ಸ್ ಬರೋದು ಅದನ್ನು ಓಪನ್ ಮಾಡಿ ಚರ್ಚೆ ಮಾಡಿದ್ರೆ ಗೊತ್ತಾಗುತ್ತೆ. ಮುಂಚೆ ಇದು ಈ ರೀತಿ ಹೇಳ್ತಾ ಇದ್ದಾರೆ ಸರ್. ಆದ್ರೆ ಶಾಮನೂರ್ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಯಾಕೆ ಈ ರೀತಿ ಹೇಳ್ತಾ ಇಲ್ಲ? ಅವ್ರು ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ. ಕಡಿಮೆ ಇಲ್ಲ, ಅವರಿಗೆಲ್ಲೋ ಒಂದು ಕಡೆ ನಾವು ಸಂಖ್ಯೆ ಕಡಿಮೆ ಇದ್ದೀವಿ ಅಂತ ಬರ್ಬೋದೇನೋ, ನಾವು ಹೆಚ್ಚಿದ್ದೇವೆ, ನಂಬರ್ಸ್ ಏನಾದರೂ ಕಮ್ಮಿ ಅಂತ ಬಂದ್ಬಿಟ್ರೆ ಹೇಗೆ ಅಂತ ಏನಾದರೂ ಅವ್ರಿಗೆ ಆತಂಕ ಇರ್ಬೋದು. ಆದರೆ ಸತ್ಯಾಂಶ ಅದು ಕಮಿಷನ್ನು ಒಟ್ಟಾರೆ ಹಿಂದೆ ಅವರು ಕಾಂತರಾಜ್ ಇದ್ದದ್ದು, ಈಗ ಹೆಗಡೆ ಅವರು ಇದ್ದದ್ದು ಎರಡೂ ಸೇರಿ ಕಮಿಷನ್ ರಿಪೋರ್ಟ್ ಅಂತ ಕೊಟ್ಟಿದ್ದಾರೆ. ಯಾಕೆಂದರೆ ಅದು ಕಾಂತರಾಜ್ ವರದಿ ಅಂತ ಕೂಡ ಆಗೋದಿಲ್ಲ ಅಥವಾ ಹೆಗಡೆ ವರದಿ ಅಂತಲೂ ಆಗೋದಿಲ್ಲ. ಇಟ್ ಈಸ್ ದಿ ಕಮಿಷನ್ಸ್ ರಿಪೋರ್ಟ್, ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ರಿಪೋರ್ಟು. ಆದ್ದರಿಂದ ಅದರಲ್ಲಿ ಅಧಿಕೃತವಾಗಿ ಡೇಟಾ ಬರುತ್ತೆ. ಅವರು ಕೆಲವರು, ಈಗ ನಾನು ಕೂಡ ಬೇರೆ ಏನಾದರೂ ಸ್ಪೆಕ್ಯುಲೇಟ್ ಮಾಡ್ಬೋದು, ಜಾಸ್ತಿ ಇದೆ, ಇಂಥ ಜಾತಿ ಜಾಸ್ತಿ, ಅಂಥ ಜಾಸ್ತಿ, ಅದೆಲ್ಲ ಆಚೆ ಬಂದಾಗೆಲ್ಲ ಗೊತ್ತಾಗುತ್ತೆ.